ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವಾಗ ರಾತ್ರಿ 8 ಗಂಟೆ ಆಗಿದೆ. ನಮ್ಮ ರಾಕಿಯ ಯಾಕೋ ಹುಷಾರಿಲ್ಲ, ವಾಂತಿ ಮಾಡ್ಕೋತಾ ಇದ್ದಾನೆ. ನಾನು ಕೆಲ್ಸಕ್ಕೆ ಹೋಗಿ ಬರೋ ತನಕ ವಾಂತಿ ಎಲ್ಲ ಮಾಡ್ಕೊಂಬಿಟ್ಟಿದ್ದೆ. ಅದೆಲ್ಲ ಕ್ಲೀನ್ ಮಾಡೋದು ಎಲ್ಲ ಕ್ಲೀನ್ ಮಾಡೋ ತನಕ ಇಷ್ಟೊತ್ತಾಯಿತು. ನೋಡೋಣ ಏನು ಮಾಡ್ತಿದ್ದಾನೆ ರಾಕಿಯಲ್ಲಿ. ಪುನಃ ಮೇಲೆ ಮಲಗಿಸ್ಕೊಂಡಿದ್ದೀವಿ, ವಾಂತಿ ಏನಾದ್ರು ಪುನಃ ಅದೇನ ಮಾಡಿದ್ರೆ ನೀನೇ ಮಾಡಬೇಕು, ಕ್ಲೀನ್ ಮಾಡಬೇಕು. ನಾನಂತೂ ಮಾಡಲ್ಲ, ಇಷ್ಟೊತ್ತು ತನಕ ಸಾಕಾಗದೆ ನನಗೆ. ಬಿಡು ಅವನ ಕೆಳಕ್ಕೆ, ಓಡಾಡಲಿ ಬಿಡು. ರಾಕಿ ಮಂಚ ಬಾಳೆಹಣ್ಣು ತಿಂದ್ಮೇಲೆ ಆಗಿಲ್ಲ ಅಲ್ವಾ ವಾಂತಿ? ಕಣ್ಣೇನು ನೋಡಿದು ಹೆಂಗೆ ನೋಡ್ತಾನೆ ನೋಡು, ಕೆಳಗೆ ಗುರಾಯಿಸ್ಕೊಂಡು. ಇದೆಲ್ಲ ಜೀತ ಮಾಡೋಕ್ಕೆ, ಇವ್ನ ಕಕ್ಕಿದ್ದು ಗೋರಕ್ಕೆ ತಿನ್ಸೋಕ್ಕೆ ಎಲ್ಕ ನಾ ಬೇಕು. ನಿನ್ನ ಮುದ್ದು ಮಾಡೋಕ್ಕೆ, ನೀನು ಸೇಫ್ಟಿಯಾಗಿ ನೀನು ನೋಡ್ಕೊಳ್ಳೋಕ್ಕೆ ನೀನು ಬೇಕು ಅಲ್ವಾ? ಅಲ್ವೇನಾ? ನೋಡು ಹತ್ತಿರ ಬತ್ತಿದಂಗೆ ಹೊರನದು ಎಲ್ಲ ಅಷ್ಟೇ. ಮಾಡಿಸ್ಕೊಳ್ಳೋ ತನಕ ಅಷ್ಟೇ. ಅವ್ನು ಹೋಗ್ಲಿ ಕೆಲ್ಸಕ್ಕೆ ಹೋಗ್ಲಿ. ಅವ್ನು ಹೋದ್ಮೇಲೆ ಬಾ, ನೀನು ನನ್ನ ಹತ್ರ ಕ್ಯಾಮರಾ ಐತೆ ನಿಂಗೆ. ಬಾ ನೀನು ರೂಮೊಳಗೆ ಹೋಗ್ಬೇಡ. ನೀನು ದಿನೆಲ್ಲ ಇದು ಮಾಡಿದೀಯ ಸಾಕು. ನಿನ್ನೆ ವಾಂತಿ ಜಾಸ್ತಿ ಆಗಿಬಿಟ್ಟು ಎಲ್ಲ ಕಡೆ ಮಾಡಿಟ್ಬಿಟ್ಟಿದ್ದಾನೆ ವಾಂತಿನ. ಅಯ್ಯೋ ಕೆಲಸ ಮುಗಿಸ್ಕೊಬಂತಿದ್ದಂಗೆ ಅದನ್ನ ಕ್ಲೀನ್ ನೋಡ್ಬಿಟ್ಟೆ ನನಗೆ ಭಯ ಆಗಿತ್ತು. ಮನೆಯಿಂದ ಹಿಂದಕ್ಕೆ ವಾಪಸ್ ಓಡ್ಬಿಟ್ಟು ಅನಿಸ್ಬಿಟ್ಟಿತ್ತು. ಅಷ್ಟು ಎಲ್ಲ ಕಡೆ ವಾಂತಿ ಮಾಡಿಬಿಟ್ಟಿದ್ದೆ. ಲೂಸಿನ ಬಿಡೋಕ್ಕೆ ಹೋಗ್ಬೇಕು. ಇಲ್ಲಿ ಮನೇಲಿ ಯಾರೂ ಇಲ್ಲ, ಎಲ್ಲ ಊರಿಗೊಟ್ಟೋಗಿದ್ದಾರೆ. ಬರೋ ತನಕ ಸ್ವಲ್ಪ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೋಗೋರೆ. ನೋಡಿ ಲೂಸಿ ಮರಿಗಳಿವು. ಇದಕ್ಕೆ ಊಟ ಎಲ್ಲ ಹಾಕಿದ್ದೆ, ಊಟ ತಿಂದಿದ್ದಾನೆ. ಈಗ ಒಂದು ರೌಂಡು ಬಿಡಬೇಕು. ಬಿಡ್ತೀನಿ ಇರು ಒಂದು ನಿಮಿಷ ಇರೋ. ಬಿಡ್ತೀನಿ ಇರೋ ಇರು ಒಂದು ಸೆಕೆಂಡ್ ಇರೋ. ಈಗ ಬೇರೆ ಹುಷಾರಿಲ್ಲ ನಮ್ಮ ರಾಕಿಗೆ. ನೀನೆಲ್ಲ ವಾಂತಿ ಮಾಡ್ಕೊಂಬಿಟ್ಟಿದ್ನಲ್ಲ, ಅದಕ್ಕೆ ಬರೀ ಮಜ್ಜಿಗೆಯನ್ನು ಮಾತ್ರ ತಿನ್ನಿಸಿದ್ದೀನಿ ಇವತ್ತು. ಪಾಪ ಇನ್ನು ನಾನು ಸಂಜೆ ಬರೋ ತನಕ ಅದೇನು ಮಾಡ್ತಾನೋ ಏನೋ ಗೊತ್ತಿಲ್ಲ. ಒಟ್ಟಲ್ಲಿ ನೋಡಿ ಇಲ್ಲೇ ಕೂತಿದ್ದಾನೆ ಅವನು. ನನ್ನ ಮಗನ ರೂಮ್ಗೆ ಹೋಗೋಕ್ಕೋಸ್ಕರ ಕಾಯ್ತಾ ಕೂತಿದ್ದಾನೆ ಬಾಗಿಲು ತೆಗಿಲಿ ಅಂತ. ಇನ್ನು ಬಾಗಿಲು ತೆಗೆದ್ರೆ ಅಲ್ಲೂ ಹೋಗಿ ವಾಂತಿ ಮಾಡಿಬಿಡ್ತಾನೆ. ಇನ್ನು ಪುನಃ ಅದೆಲ್ಲ ಗಲೀಜು ಕರಕು ಎಲ್ಲ ಕ್ಲೀನ್ ಮಾಡಬೇಕು. ನೆನ್ನೆ ಬೆಡ್ಶೀಟು ಹಾಸಿಗೆ ಎಲ್ಲದ್ರ ಮೇಲೆ ಎಲ್ಲ ಕಡೆ ಮಾಡ್ಬಿಟ್ಟಿದ್ದ. ಅದಕ್ಕೆ ಹೊರ್ಗಡೆನೇ ಓಡಾಡಲಿ. ಈಗ ತಿನ್ನಿಸಿದ್ದೀನಿ ಹೊಟ್ಟೆಗೆ, ಅದಕ್ಕೆ ಹೊರ್ಗಡೆನೇ ಓಡಾಡ್ತಾ ಇರಲಿ, ನೋಡೋಣ ಪುನಃ ವಾಂತಿ ಮಾಡ್ತಾನೆ ಏನು ಅಂತ. ನೋಡಿ ಹುಸಿ ಬಟ್ಟೆಗಳೆಲ್ಲ ನಿನ್ನೆ ಬೆಡ್ಶೀಟು ಎಲ್ಲ ಕಡೆ ಮನೆ ಎಲ್ಲ ಕಡೆನೂ ವಾಂತಿ ಮಾಡಿಟ್ಬಿಟ್ಟಿದ್ದ. ಪಾಪ ಅವನು ಏನೂ ಮಾಡೋಕ್ಕಾಗಲ್ಲ. ನಾವು ಬಾಗಿಲು ಹಾಕ್ಕೊಂಡು ಹೊರಟೋಗಿದ್ವಿ, ಒಳಗಡೆ ಕೂಡ ಹಾಕ್ಬಿಟ್ಟು. ಇನ್ನು ಅವ್ನು ಹೊರಗಡೆ ಬರೋಕ್ಕೂ ಆಗಲ್ಲ. ಇನ್ನು ಹೊರಗಡೆನೂ ಬರೋಕ್ಕಾಗದೆ ಅವನು ಒಳಗೇನೆ ಅವನಿಗೂ ಪಾಪ ಇಲ್ಲೆಲ್ಲ ಆಗುತ್ತೆ ಅಲ್ಲೆಲ್ಲ ಮಾಡ್ಕೊಂಬಿಟ್ಟಿದ್ದಾನೆ. ನಾನು ಇಷ್ಟು ಬೆಡ್ಶೀಟ್ಗಳೆಲ್ಲ ಒಗೆದು ಹಾಕಿದ್ದೀನಿ ಇವತ್ತು. ಒಗಿಬೇಕು. ಚಾಪೆ ಮೇಲೆ ಹಾಸಿಗೆ ಮೇಲೆಲ್ಲ ಮಾಡಿಬಿಟ್ಟಿದ್ದಂತೆ. ಕೊನೆಗೆ ಚಾಪೆ ಹಾಸ್ಕೊಂಡು ಕೆಳಗೆ ಮಲಗಿದ್ವಿ. ಆ ಚಾಪೆ ಮೇಲೂ ವಾಂತಿ ಮಾಡಿಬಿಟ್ಟಿದ್ದೆ. ಅದೆಲ್ಲ ತೊಳೆದು ಹಾಕಿದ್ದೀನಿ. ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದಾಗ ನನಗೆ ಅಂತೂ ಬೇಡಪ್ಪ ಅನ್ನಿಸ್ಬಿಡ್ತು. ಅಷ್ಟು ಬೇಜಾರಾಗೋಯ್ತು. ಬಂದೊಳಗೆ ಅದನ್ನೆಲ್ಲ ಕ್ಲೀನ್ ಮಾಡಿ ಅದೆಲ್ಲ ರೆಡಿ ಮಾಡೋ ತನಕ ಸಾಕಾಗೋಯ್ತು. ಈಗ ನೋಡಿದ್ರೆ ಸಪ್ಪಗೆ ಮಲಗಿದೆಯಾ? ನೋಡೋಣ ಒಂದು 10 ನಿಮಿಷ ಓಡಾಡ್ತಾ ಇರು, ಆಚೆ ಓಡಾಡು. ಆಮೇಲೆ ವಾಂತಿ ಮಾಡ್ಕೊಂಡಿಲ್ಲ ಅಂದರೆ ಬಿಟ್ಕೊಡ್ತೀನಿ. ಒಳಗಡೆ ಹೋಗುವಂತೆ ಒಂದು ಚೌಕಿ. ಓಡಾಡು, ಆಚೆ ಹೋಗು, ಒಂದು ರೌಂಡ್ ಓಡಾಡ್ಕೊಬರೋ. ಯಾಕೆ ಮಂಜು ಬಾಗಿಲು ತೆಗಿಲ್ಲ, ಇಲ್ಲೇ ಇರಲ್ಲ ಇವ ಈಚೆನೇ. ಬೇಡವಂತ ಇಲ್ಲೇ ಇರು. ಬೆಳಿಗ್ಗೆ ತಿಂಡಿಗೆ ಶಾವಿಗೆ ಉಪ್ಪಿಟ್ಟು ಮಾಡಿದ್ದೀನಿ. ಇನ್ನೂ ತಿಂಡಿ ತಿಂದಿಲ್ಲ, ತಿನ್ನಬೇಕು. ಸ್ನಾನ ಮಾಡ್ಕೊಂಡು ಬಂದು ತಿಂಡಿ ತಿಂದು ಪೂಜೆ ಮಾಡಿ ಇನ್ನೂ ತಿಂಡಿ ತಿಂದು ಹೊರಡಬೇಕು. ಇನ್ನು ಒಂದು ಅವರ್ ಇದೆ, ಅಷ್ಟರಲ್ಲಿ ಇಷ್ಟೆಲ್ಲ ಕೆಲಸ ಆಗಬೇಕು. ಫಸ್ಟ್ ಹೋಗಿ ಬಟ್ಟೆ ಒಗೆದ್ಬಿಟ್ಟು ಆಮೇಲೆ ಸ್ನಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಇವನ ಭಾರಿ ಕಷ್ಟ ಮನೆಯಲ್ಲೂ ಮಾಡಿಕೊಂಡು. ನೋಡಿ ಬೆಡ್ಶೀಟ್ ಮೇಲೆಲ್ಲ ಹೋಗಿದ್ದು, ಹಾಸಿಗೆ ಮೇಲೆಲ್ಲ ವಾಂತಿ ಮಾಡಿದ್ದು. ಅದಕ್ಕೆ ಬೆಡ್ಶೀಟೆಲ್ಲ ತೆಗೆದುಬಿಟ್ಟಿದ್ದೀನಿ. ಸ್ವಲ್ಪ ಗಾಳಿ ಆಡಲಿ. ಬಿಸಿಲು ಬಂದಿದ್ದರೆ ಬಿಸಿಲು ಒಣಗಾಕ್ಬೋದಿತ್ತು. ಬಿಸಿಲಿಲ್ಲ, ಮಳೆ ಮೋಡ ಬೇರೆ, ಯಾವ ಬಟ್ಟೆಗಳು ಒಣಗ್ತಿಲ್ಲ. ಅಪ್ಪಾ ಶಿವ. ಬಾ ಮುಂದೆ ಕರ್ಕೊಯ್ತೀನಿ, ಬಾ ರೌಂಡ್ ಕರ್ಕೊಂಡೋಯ್ತೀನಿ. ಬಾ ಲೂಸಿ ಹತ್ರ ಹೋಗೋಣ. ಬಾ ಬವ್ವ ಬಾ, ಕರ್ಕೊಂಡೋಯ್ತೀನಿ. ಬಾ ಓಡ್ಬಾ ನಂಗೆ ಲೇಟ್ ಆಯ್ತದೆ ಬಪ್ಪ. ನಡಿ ಬಾ, ಈ ಸರ್ ನಡಿ ಕಟ್ಟಾಕ್ತೀನಿ. ಬಾ ಸಾಕು, ಬಾ ನಡಿ ನಡಿ.
ಲೂಸಿ ಒಂದು 10 ನಿಮಿಷ ಓಡಾಡಿದ್ದಾನೆ. ಅವ್ನ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದಾನೆ. ದಳ ಕಟ್ಟಾಕ್ಬಿಡ್ತೀನಿ. ಇನ್ನು ಸಾಯಂಕಾಲ ಬರೋ ತನಕ ಇರಲಿಲ್ಲ, ಹಂಗಾಗಿ ಬಿಟ್ಬಿಟ್ಟು ಹೊರಟೋದ್ರೆ ಎಲ್ಲಾದರೂ ಹೊರಗಡೆ ಗೇಟಿಂದ ಆಚೆ ಹೊರಟೋಗ್ಬಿಡ್ತಾನೆ. ಮನೇಲಿ ಯಾರೂ ಇಲ್ಲ, ಯಾರೋ ತೀರೋಗಿದ್ದಾರೆ ಅಂತ ಎಲ್ಲ ಮನೆ ಬೀಗ ಹಾಕೊಂಡು ಹೊರಟೋಗಿದ್ದಾರೆ. ಇನ್ನು ಕಟ್ಟಾಕಿಲ್ಲ ಅಂದರೆ ಇನ್ನೆಲ್ಲಾದರೂ ಹೋಗಿ ಹೊರಗಡೆ ಹೊಂಟೋಗ್ಬಿಟ್ರೆ ಸುಮ್ಮನೆ ಯಾಕೆ. ಇರು ಒಂದು ನಿಮಿಷ ಇರು ಅಲ್ಲೇ ಲೂಸಿ ಬರ್ತೀನಿ ಸಾಯಂಕಾಲ ಬಂದಾಗ. ಇನ್ನೊಂದು ರೌಂಡ್ ಬಿಡ್ತೀನಿ, ಅಲ್ಲಿ ತನಕ ಇರಿ. ಓನಪ್ಪ, ಬಾಯ್ ಬಾಯ್. ನೀ ಬರಲ್ವ ಎಲ್ಲೂ ಎದ್ದು ಹೊರಗಡೆ ರೌಂಡ್ ಹಾಕ್ಸ್ತೀನಿ ಅಂದರೂ ಬಂದಿಲ್ಲ. ಹಾಂ ಸರಿ ತೆಗಿತೀನಿ, ಬಾವಕತಿ. ನೀ ಬಾಗಿಲು ತೆಗಿಯೋ ತನಕ ಅಳ್ಳಾಡಲ್ಲ ಅನ್ಸುತ್ತೆ. ಹೋಗು ನಿಮ್ಮ ಓನರ್ ಹತ್ರಕ್ಕೆ ಹೋಗು. ಇದಕ್ಕೆ ಮಾತ್ರ ಸರಿ. ಹೋಗು. ಬಾ. ವಾಂತಿ ಏನಾದರೂ ಮಾಡಿದ್ರೆ ನೀನೇ ಗೋರ್ಬೇಕು ಹೇಳ್ಬಿಟ್ಟಿದ್ದೀನಿ. ನೋಡ್ಕೊ, ಸುಮ್ಮನೆ ಮಲಿಕೊಬಿಡ್ಬೇಡ ನೀನು. ರಾಕಿ ಇವತ್ತು ಸ್ವಲ್ಪ ಪರವಾಗಿಲ್ಲ, ಹುಷಾರಾಗಿದ್ದಾನೆ. ಇವತ್ತು ಸ್ವಲ್ಪ ಹುಷಾರಾಗಿ ಓಡಾಡ್ತಿದ್ದಾನೆ. ಬೆಳಗ್ಗೆಯಿಂದ ಸ್ವಲ್ಪ ಮಜ್ಜಿಗೆ ಅನ್ನನೇ ತಿನ್ನಿಸಿದ್ದೀನಿ. ಸ್ವಲ್ಪ ವಾಂತಿ ಕಡಿಮೆ ಆಗಿದೆ. ನಿನ್ನೆ ಅಂತೂ ವಿಪರೀತ ಹುಷಾರಿಲ್ಲದೆ ವಾಂತಿ, ರಾತ್ರಿ ಎಲ್ಲ ವಾಂತಿ. ತುಂಬಾ ಸುಸ್ತಾಗ್ಬಿಟ್ಟಿದ್ದ. ಇದು ಸ್ವಲ್ಪ ಪರವಾಗಿಲ್ಲ ಅನಿಸುತ್ತೆ. ವಾಂತಿ ಇವತ್ತು ಏನು ಮಾಡ್ಕೊಂಡಿಲ್ಲ, ಕಡಿಮೆ ಆಗಿದೆ.